ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ಬಾರಮ್ಮ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕಾವೇರಿನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕೂರಿಸಿರ್ತಾರೆ. ಯಾಕೆ ಈ ಥರ ಮಾಡ್ತಿದ್ದೀರಾ, ನನಗೇನು ಗೊತ್ತಿಲ್ಲ, ನಾನು ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆ ಕೀರ್ತಿ ಬಂದು ತಲೆಗೆ ಪೆಟ್ಟು ಬಿದ್ದಿದೆ ಅನ್ಸುತ್ತೆ, ಏನೇನೋ ಮಾತಾಡ್ತಿದ್ದಾಳೆ. ಅಂಥದ್ರಲ್ಲಿ ನೀವು ನೋಡಿದ್ರೆ ಅದನ್ನೆಲ್ಲ ನಂಬ್ಕೊಂಡಿದ್ದೀರಲ್ಲ ಅಂದಾಗ, ಸರಿ ಆಯಿತು ನಿಮ್ಮನ್ನ ನಂಬ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ನಂಬ್ತೀರಾ ಅಲ್ವಾ, ನನ್ನ ಬಿಟ್ಬಿಡಿ, ನನ್ನ ಪುಟ್ಟಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಆದರೆ ನನ್ನ ಪುಟ್ಟ ಯಾವತ್ತೂ ನನ್ನ ಕೈ ಬಿಡಲ್ಲ, ಅವ್ನು ನನ್ನ ನಂಬ್ತಾನೆ ಅಲ್ವಾ ಪುಟ್ಟ ಅಂತ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಯಾರು ಹೇಳಿದ್ರು ನಾನು ಒಪ್ಪೋದಿಲ್ಲ, ನಿಮ್ಗೆ ಸಹಾಯ ಮಾಡೇ ಮಾಡ್ತೀನಿ, ನಿಮ್ಮನ್ನ ಇಲ್ಲಿಂದ ಹೊರಗಡೆ ಕಳಿಸ್ತೀನಿ, ಆದರೆ ನೀವು ಸತ್ಯನ ಒಪ್ಕೋಬೇಕು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಅಯ್ಯೋ ಸತ್ಯನೇ ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟರ್, ಯಾರು ಕೂಡ ಇದನ್ನು ನಂಬ್ತಾ ಇಲ್ಲ, ನಾನು ಏನು ಮಾಡಲಿ, ಅಲ್ಲಿಂದ ಕೀರ್ತಿ ಓಡೋದ್ಲು, ಆಮೇಲೆ ಎಲ್ಲಿ ಓದ್ಲು ಏನು ಅಂತ ಗೊತ್ತಿಲ್ಲ, ಆಮೇಲೆ ಅವಳು ಸತ್ತೋಗಿದ್ದಾಳೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇದಕ್ಕಿದಾಗೆ ಪ್ರತ್ಯಕ್ಷ ಆಗಿ ಬೆಟ್ಟದಿಂದ ತಳ್ಳಿದ್ರು ಅಂತ ಎಲ್ಲ ಹೇಳ್ತಿದ್ದಾಳೆ. ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ಅವಳು ವಾಪಸ್ ಬಂದಿದ್ದಾಳೆ ಅಂದಮೇಲೆ ನಾನು ಬೆಟ್ಟದಿಂದ ತಳ್ಳಿದ್ದೀನಿ ಅಂದರೆ ಅವಳು ಹೇಗೆ ಬರೋಕ್ಕೆ ಸಾಧ್ಯ, ಅದು ಅಷ್ಟು ದೊಡ್ಡ ಬೆಟ್ಟದಿಂದ ಅಂತ ಕಾವೇರಿ ಹೇಳ್ತಾರೆ. ಸಾಕು ನಿಲ್ಲಿಸಿ ಕಾವೇರಿ ಕಶ್ಯಪ್, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಕೋಪ ಮಾಡಿಕೊಂಡು, ಹೌದು ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ಇಲ್ಲಿ ವೈಷ್ಣವ್, ಕೃಷ್ಣ ಹಾಗೆ ಕಾವೇರಿ ಎಲ್ರಿಗೂ ಶಾಕ್ ಆಗುತ್ತೆ. ನೀವು ಕೂಡ ನಂಬ್ತಿಲ್ವಲ್ಲ, ಈಗ ನೋಡಿದ್ರೆ ನಂಬ್ತೀನಿ ಅಂತ ಹೇಳಿದ್ರಿ ಅಂದಾಗ ಕಾವೇರಿ ಹೇಳಿದ ತಕ್ಷಣ, ಎಸ್ ಕಶ್ಯಪ್ ನಂಬ್ತೀನಿ ಅಂತ ಹೇಳಿದೆ, ಆದರೆ ನೀವು ಹೇಳೋ ಸುಳ್ಳನ್ನು ನಂಬ್ತೀನಿ ಅಂತ ಹೇಳಲಿಲ್ಲ, ಇರೋ ಸತ್ಯನ ಒಪ್ಕೊಳ್ಳಿ, ಆಗ ನಿಮಗೆ ಶಿಕ್ಷೆ ಅದು ಕಮ್ಮಿ ಆಗುತ್ತೆ, ಹಾಗೆಯೇ ನಿಮ್ಮನ್ನ ಇಲ್ಲಿಂದ ಹೊರಗಡೆ ಕಳ್ಸಕ್ಕೆ ನಮಗೂ ಸಹಾಯ ಆಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಕೀರ್ತಿ ರಾಣಿಗೊಂಬೆನ ತಗೊಂಡು, ಎಷ್ಟು ಮುದ್ದಾಗಿದೆ ಈ ರಾಣಿಗೊಂಬೆ, ಆದರೂ ಕೂಡ ಪಾಪ ಲಕ್ಷ್ಮಿ ಅವರಿಂದ ನಾನು ಇದನ್ನ ತೊಗೊಂಡು ಬರಬಾರ್ದಾಗಿತ್ತು, ಆದರೆ ಇದು ನಾನೇ ಇಟ್ಕೋತೀನಿ, ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡು ರಾಣಿಗೊಂಬೆ ಜೊತೆ ಮಾತಾಡ್ತಿರ್ತಾಳೆ. ಆಗ ವೈಷ್ಣವ್ ಬಂದು, ಇದು ಮಹಾಲಕ್ಷ್ಮಿ ಅವ್ರ ರಾಣಿಗೊಂಬೆ ಅಲ್ವಾ, ನಿನಗೆ ಸಿಕ್ತು ಅಂತ ಹೇಳಿದಾಗ, ಅಯ್ಯೋ ಎಲ್ಲೋ ಸಿಕ್ತು, ನನಗೆ ಆಶ್ರಮದಲ್ಲಿ ಸಿಕ್ತು ಅಂತ ಮಾತಾಡ್ತಿರ್ತಾಳೆ ಕೀರ್ತಿ. ಹಾಗಾದರೆ ಇದನ್ನ ನೀನು ತೊಗೊಂಡಿದ್ದು ಅಂತ ಕೀರ್ತಿ ಹತ್ರ ವೈಷ್ಣವ್ ಹೇಳಿದಾಗ, ಯಾಕೆ ಈ ಥರ ಪ್ರಶ್ನೆ ಮಾಡ್ತಿದ್ದೀರಾ, ಏನು ವಿಷಯ ನಿಮಗೆ, ಏನು ಹೇಳಬೇಕು ಅಂತ ಕೀರ್ತಿ ಹೇಳ್ತಾಳೆ. ಯಾಕೆ ಈ ಥರ ಮಾತಾಡ್ತಿದ್ಯಾ, ಏನೋ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ ಕೀರ್ತಿ, ಏನಾಗಿದೆ ನಿನಗೆ ಅಂತ ವೈಷ್ಣವ್ ಹೇಳ್ತಾನೆ. ನೋಡು, ಅಮ್ಮನ ಮೇಲೆ ಕೊಟ್ಟಿರೋ ಅಂತ ಕಂಪ್ಲೇಂಟ್ನ ವಾಪಸ್ ತಗೋ, ಆಮೇಲೆ ಕೂತ್ಕೊಂಡು ಮಾತಾಡೋಣ, ಆದರೆ ನೀನು ಬದುಕು ಬಂದಿದೆಯಲ್ಲ, ನಿನ್ಗೇನು ಆಗಿಲ್ಲ ಅಲ್ವಾ ಅಂತ ಮಾತಾಡ್ತಿರ್ತಾರೆ. ಅಮ್ಮ ಆ ಥರ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ನೀನು ತಲೆಗೆ ಪೆಟ್ಟು ಬಿದ್ದಿದೆ ಅನ್ಸುತ್ತೆ ಅಂತ ವೈಷ್ಣವ್ ಹೇಳಿದಾಗ, ಅಯ್ಯೋ ದೇವ್ರೆ, ನನಗೆ ಈ ಕೀರ್ತಿಯಾಗಿ ನಾಟಕ ಮಾಡಿ ಮಾಡಿ ಸಾಕಾಗಿ ಹೋಗಿದೆ, ನನಗೆ ಯಾವಾಗ ಇದರಿಂದ ನಾಟಕದಿಂದ ಮುಕ್ತಿ ಕೊಡ್ತೀರಾ ಅಂತ ಕೀರ್ತಿ ಹೇಳಿದ ತಕ್ಷಣ ವೈಷ್ಣವ್ಗೆ ಶಾಕ್ ಆಗುತ್ತೆ. ಏನು ಕೀರ್ತಿ ಮುಕ್ತಿ ನಾಟಕನ, ಏನು ಹೇಳ್ತಾ ಇದೆಯಾ, ಏನು ಕೀರ್ತಿಯಾಗಿ ನೀನು ನಾಟಕ ಮಾಡ್ತಿದ್ಯಾ, ಏನಾಗಿದೆ ಕೀರ್ತಿ ನಿನಗೆ, ನಿಜ ಹೇಳು, ಯಾರು ನೀನು, ಎಲ್ಲಿಂದ ಬಂದಿದ್ಯಾ, ಯಾರು ನಿನ್ನ ಕಳಿಸಿರೋದು ಅಂತ ವೈಷ್ಣವ್ ಹೇಳಿದ ತಕ್ಷಣ ಕೀರ್ತಿಗೆ ಗಾಬರಿ ಆಗುತ್ತೆ. ಅದು ಅವಳು ಅಂತ ಹೇಳ್ತಾಳೆ. ಅವಳ ಯಾರವಳು ಅಂತ ವೈಷ್ಣವ್ಗೆ ತುಂಬಾ ಅನುಮಾನ ಶುರುವಾಗಿರುತ್ತೆ. ಬೈತಾ ಇರ್ತಾನೆ ಕೀರ್ತಿಗೆ, ಆದರೆ ಮನೆಗೆ ಬಂದಿರೋದು ಕೀರ್ತಿನೇ ಅಲ್ಲ, ಬೇರೆ ಯಾರೋ ಬಂದಿದ್ದಾರೆ ಕೀರ್ತಿ ಅಂತ ಅಂದ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂತ ವೈಷ್ಣವ್ಗೆ ಅನುಮಾನ ಶುರುವಾಗಿರುತ್ತೆ. ಅಷ್ಟರಲ್ಲಿ ಸುಪ್ರೀತಾ ಬಂದು, ಅಯ್ಯೋ ವೈಷ್ಣವ್ ಏನಾಗಿದೆ, ಯಾಕೆ ಕೀರ್ತಿ ಮೇಲೆ ಕೂಗಾಡ್ತಿದ್ಯಾ ಅಂದಾಗ, ನನಗೆ ಯಾಕೋ ಅನುಮಾನ ಬರ್ತಿದೆ ಚಿಕ್ಕಮ್ಮ, ಕೀರ್ತಿ ನಾಟಕ ಅಂತ ಹೇಳ್ತಿದ್ದಾಳೆ, ಇವಳು ನಿಜವಾಗ್ಲೂ ಕೀರ್ತಿನೇನಾ ಅಂತ ವೈಷ್ಣವ್ ಹೇಳಿದ ತಕ್ಷಣ ಸುಪ್ರೀತಂಗೆ ಕೂಡ ಶಾಕ್ ಆಗುತ್ತೆ. ಇಲ್ಲಿಗೆ ಸೋಮವಾರದ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.